ಈ ವಿಡಿಯೋ ನಿಮಗೆ ಒಂದು ವಿಷಯವನ್ನು ಹೇಳ್ತದೆ. ಏನಂತಂದರೆ, ಇಲ್ಲಿ ನೀವು ಗಮನಿಸ್ಬೋದು, ಕೆಲವೊಂದು ಚೀಲಗಳಲ್ಲಿ ನಾವು ಗೊಬ್ಬರ ಹಾಕಿದ್ದೀವಿ, ಇನ್ನು ಕೆಲವೊಂದು ಚೀಲಗಳಲ್ಲಿ ಬರೀ ಮಣ್ಣು ಮಾತ್ರ ಹಾಕಿದ್ದೀವಿ. ಇದರಿಂದ ನಮಗೇನು ಅರ್ಥ ಆಗ್ತದೆ ಅಂದರೆ, ಬೆಳಗ್ಗೆ ನಾನು ಆ್ಯಕ್ಚುಲಿ ಇಲ್ಲಿ ಬಂದಾಗ ಇಲ್ಲಿ ಏನು ಈ ಗಿಡಗಳು ಕಾಣಿಸ್ತಿದ್ದಾವೆ, ಈ ಇನ್ನೆರಡು ಗಿಡಗಳು ಸ್ವಲ್ಪ ಒಣಗ್ದಂಗೆ ಕಾಣಿಸ್ತಾ ಇದ್ದವು. ಆದರೆ ಇಲ್ಲೇನು ಈ ಒಂದು ಗೊಬ್ಬರ ಮಿಶ್ರ ಮಾಡಿ ಹಾಕಿರೋಂಥ ಮಣ್ಣಿದೆಯಲ್ಲ, ಇಲ್ಲಿ ಇರೋಂಥ ಈ ಬೆಣ್ಣೆಹಣ್ಣು ಗಿಡಗಳು ಹಾಗೆ ಸೊಂಪಾಗಿದ್ದವು. ಆದರೂ ಕೆಲವೊಂದು ಗಿಡಗಳು ಸ್ವಲ್ಪ ಬಾಗಿನಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸ್ವಲ್ಪ ಸ್ವರ್ಗದಂಗೆ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಅವು ನೀರು ಕಡಿಮೆ ಆಗಿತ್ತು. ಆದರೆ ಈ ಗಿಡಗಳೇನಿದ್ದಾವೆ ಇವು ಹಾಗೆ ಆ್ಯಕ್ಟಿವ್ ಆಗಿದ್ವು. ಅಂದರೆ ಈ ಬೇಸಿಗೆ ಅಲ್ವಾ, ನೀರು ಅವಕ್ಕೆ ತುಂಬ ಅಗತ್ಯ ಇದೆ. ನಾವು ಕೊಟ್ಟಂಥ ಗೊಬ್ಬರ ಆ ಗಿಡಗಳನ್ನ ಹಾಗೆ ನೀರು ಅಲ್ಲಿ ತೇವಾಂಶ ಅವಕ್ಕೆ ಸಾಕಾಗ್ತಾಯಿತ್ತು. ಆದರೆ ಎಲ್ಲಿ ನಾವು ತುಂಬ ಬರೀ ಮಣ್ಣೆ ಹಾಕಿದ್ವಿ, ಅವು ಸೊರಗ್ತಾ ಇದ್ವು. ಅದಕ್ಕೆ ತಾವೆಲ್ಲರೂ ಕೂಡ ನಿಮ್ಮ ಜಮೀನುಗಳಲ್ಲಿ ಹೆಚ್ಚು ಸಾವಯವ ಗೊಬ್ಬರನ, ಕಾಂಪೋಸ್ಟು ನೀವು ಹಾಕಿದ್ರೆ ಈ ಒಂದು ಬೇಸಿಗೆಯ ಧಗೆನ ಈ ಗಿಡಗಳು ಹಿಡ್ಕೊತವೆ.